ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ನಮ್ಮವ್ರು ಚೆನ್ನಾಗಿದ್ದಾರೆ, ನೀವು ನಿಮ್ಮವ್ರು ಹೇಗಿದ್ದೀರಾ ಅಂತ ಕೇಳ್ತಾ. ಸೊ ಆಲ್ರೆಡಿ ತಮ್ಮನೇಲಿ ನೋಡಿಬಿಟ್ಟು ಗೊತ್ತಾಗಿದೆ ಅನಿಸುತ್ತೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತ. ಸೊ ಡಾಗ್ ಸತೀಶ್ ವರ್ಷನ್ 2 ಅಶ್ವಿನಿ ಗೌಡ ಅವರ ಬಗ್ಗೆ ಮಾತಾಡ್ತಾ ಇದ್ದೇನೆ. ಮಾತಿನ ಬರದಲ್ಲಿ ನಾನೇನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸಬೇಡಿ, ಮೊದಲೇ ಹೇಳ್ತಾ ಇದ್ದೇನೆ. ಸೊ ಮಾತಿನ ಬರದಲ್ಲಿ ನಾನಿವತ್ತು ತುಂಬ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಯಾಕಂದರೆ ಈ ಅಶ್ವಿನಿ ಗೌಡ ಅವರು ಎಂತಹ ಒಂದು ವ್ಯಕ್ತಿತ್ವ ಇಲ್ಲದ ವ್ಯಕ್ತಿ ಅಂದರೆ, ಬಿಗ್ ಬಾಸಲ್ಲಿ ಹೇಗೂ ಬುದ್ಧಿ ತೋರಿಸಿದ್ರು, ಅದು ಆಟ ಅಂತ ಆಯಿತು, ಪರವಾಗಿಲ್ಲ ಬಿಟ್ಟು ಬಿಡು ಅಂತಲೂ ಅಂದ್ಕೊಂಡೆ ನಾನು. ಬಟ್ ಹೊರಗಡೆ ಬಂದ ಮೇಲೂ ಹಳೇ ಚಾಳಿ ಮುಂದುವರಿಸಿದ ಅಶ್ವಿನಿ ಗೌಡ ಹೀಗೆಲ್ಲ ಇವರು ಹೇಳ್ತಾ ಇದ್ದಾರೆ ಅಂದರೆ, ಬಡವರ ಮಕ್ಕಳು ಬೆಳಿಬೇಕು, ಹೌದು, ಹಾಗಂತ ಗಿಲ್ಲಿ ಬಡವನ ಅಂತ ಕ್ವಶನ್ ಹಾಕ್ತಾ ಇದ್ದಾರೆ. ಮೇಡಮ್, ನಿಮಗೆ ಯಾರು ಹೇಳಿದ್ದು, ಎಲ್ಲಿಂದ ಆ ವಿಷಯ ಬಂತು ಅಂತ ದಯವಿಟ್ಟು ನೀವು ಹೇಳಿ. ನಿಮ್ಮ ಧ್ರುವಂತೆ ಹೇಳಿದ್ದು ಆ ವಿಷಯವನ್ನು ಬಿಗ್ ಬಾಸ್ ಮನೆ ಒಳಗಡೆ, ಹೊರಗಡೆ ಯಾರು ಹೇಳಲಿಲ್ಲ ಮೇಡಮ್. ನಿಮ್ಮ ಬಕೆಟ್ ಧ್ರುವಂತಿದ್ದಾರಲ್ಲ, ಅವರೇ ಹೇಳಿದ್ದು ಆ ವಿಷಯವನ್ನು. ಇವಾಗ ನಿಮ್ಮ ಧ್ರುವಂತ ಅವರು ಇನ್ನೊಂದು ವಿಷಯ ಹೇಳ್ತಾ ಇದ್ದಾರೆ, ನಿಮ್ಮ ವಜ್ರದ ಉಂಗುರ ಇಲ್ಲ ಅಂತೆ ಅಲ್ವಾ, ಅದಕ್ಕೆ ಕಾರಣ ನಮ್ಮ ಗಿಲ್ಲಿ ಅಂತೆ ಅಲ್ವಾ, ಅದಕ್ಕೊಂದು ಕ್ಲಾರಿಟಿ ಕೊಟ್ಬಿಡಿ ಆಯಿತಾ. ಸೊ ಏನು ಗೊತ್ತಾ, ಇವ್ರಿಗೆ ಏನು ಬೇಕಾದರೂ ಮಾತಾಡ್ಬೋದು, ಏನು ಮಾತಾಡಿದ್ರು ನಡೆಯುತ್ತೆ ಏನು ಕೆಲವು ಚಾನೆಲ್ಗಳು, ನಾನೊಂದು 2-3 ಇಂಟರ್ವ್ಯೂಸ್ ನೋಡಿದೆ ಅಶ್ವಿನಿ ಗೌಡ ಅವರವ್ರದ್ದು. ಏನೋ ಗಿಲ್ಲಿ ಅವರು ಪಿ ಆರ್ ಟೀಮನ್ನು ಮೊದಲೇ ಮಾಡ್ಕೊಂಡಿದ್ರಂತೆ, ಅಶ್ವಿನಿ ಗೌಡ ಅವರು ಮಾಡಲೇ ಇಲ್ಲಂತೆ, ಹಾಗಾಗಿ ಅವರು ಸೋತ್ರಂತೆ. ಅಯ್ಯೋ, ನಿಮಗೆ ಮರ್ಯಾದೆ ಇಲ್ಲ ಹೇಳ್ತೇನೆ. ಅದು ಕೂಡ ಸಣ್ಣ ಸಣ್ಣ ಯೂಟ್ಯೂಬರ್ಸ್ ಅಲ್ಲ, ದೊಡ್ಡ ದೊಡ್ಡ ಚಾನೆಲ್ಗಳೇ ಹೇಳ್ತಾ ಇದೆ. ಹೆಂಗೆಲ್ಲ ಮನಸ್ಸು ಬರುತ್ತೆ ರೀ ನಿಮಗೆ ಈ ರೀತಿ ಮಾತಾಡೋಕ್ಕೆ? ಗಿಲ್ಲಿಯವರ ಪಿ ಆರ್ ಅಂತ ಹೇಳ್ತಿರಲ್ಲ, ಅಷ್ಟೊಂದು ಲಕ್ಷ ಲಕ್ಷ ಜನ ನಿನ್ನೆ ಇಡೀ ಬೆಳಗ್ಗೆಯಿಂದ ಸಂಜೆ ತನಕ ಇದ್ದರು, ಎಷ್ಟು ಹಣ ಕೊಟ್ರಿ? ಏನು ಗಿಲ್ಲಿ ಹತ್ರ ಏನು ಇದರ ಹಾಕೊಂಡಿದ್ದು ನಾವು? ಹೆಂಗೆಲ್ಲ ಮಾತಾಡ್ತಾರೆ ಇವರು. ಈ ಅಶ್ವಿನಿ ಗೌಡ ಅಂತೂ, ಈ ಡಾಗ್ ಸತೀಶು ಈ ನಾಯಿ ವಿಷಯದಲ್ಲಿ ಸುಳ್ಳು ಹೇಳಿಬಿಟ್ಟು ಟ್ರೆಂಡಲ್ಲಿದ್ದಾರೆ ಅಂದರೆ, ಈ ಅಮ್ಮ ಅದಕ್ಕಿಂತ ಡಬ್ಬಲ್ ಸುಳ್ಳು ಹೇಳಿಬಿಟ್ಟು ಏನೇನೇನೇನೋ ಮಾತಾಡ್ತಾ ಇದ್ದಾರೆ. ಏನೋ ಕಾವ್ಯನ ಬಗ್ಗೆ ತಪ್ಪು ತಿಳ್ಕೊಂಡು ಹಾಗೆ ಮಾಡಿದಂಥ ಗಿಲ್ಲಿ ಅಂತೆ, ಗಿಲ್ಲಿಯಿಂದ ಇವಳ ಫೇಮ್ ಹಾಳಾಯ್ತಂತೆ, ಗಿಲ್ಲಿ ಬನ್ಯನೆಲ್ಲ ಹಾಕ್ಕೊಂಡ್ಬಿಟ್ಟು ಬಡವ ಅಂತ ತೋರಿಸಿದಂತೆ. ಪುನಃ ಅವಳು ಹೇಳ್ತಾಳೆ, ಇದು ನನಗೆ ಬಂದಿರುವಂಥ ವಿಷಯವನ್ನೇ ನಾನು ಪ್ರಸ್ತಾಪಿಸ್ತಾ ಇದ್ದೇನೆ, ನಾನು ಹೇಳಿರುವಂಥ ಮಾತಲ್ಲ ಅಂತ. ಅಯ್ಯೋ ಅಶ್ವಿನಿ ಗೌಡರವರೇ, ದಯವಿಟ್ಟು ಹೇಳಿ, ನಿಮಗೆ ಯಾರು ಹೇಳಿದ್ದು? ಇನ್ನೊಂದು, ನಿಮ್ಮ ಜನ್ಮದಲ್ಲಿ ನೀವು ಬಿಗ್ ಬಾಸನ್ನು ಗೆಲ್ತಾ ಇರಲಿಲ್ಲ. ಅದೇ ಅಲ್ಲಿ ಗಿಲ್ಲಿ ಇಲ್ಲದಿದ್ದರೆ ರಕ್ಷಿತಾ ಅವರಿಗೆ ಓಟ್ ಹಾಕ್ತಾಯಿದ್ರು ಜನ. ಇಲ್ಲ ಅಂದಿದ್ರೆ ನಮ್ಮ ಕಾವ್ಯ ಅವರಿಗೂ, ಅಂದರೆ ಹೆಣ್ಮಕ್ಕಳಲ್ಲಿ ನಾನು ಹೇಳ್ತಾ ಇರೋದು, ಕಾವ್ಯ ಅವ್ರಿಗಾದ್ರೂ ಓಟ್ ಹಾಕ್ತಿದ್ರು, ನಿಮಗಲ್ಲ. ನಿಮ್ಮ ಗೇಮನ್ನು ಜನರು ತುಂಬ ಹತ್ತಿರದಿಂದ ನೋಡಿದ್ದಾರೆ. ಇದೇ ಜನರು ನೀವು ಟಾಸ್ಕ್ ಆಡಿದಾಗ ತುಂಬ ನಿಮ್ಮನ್ನು ಅಪ್ರಿಷಿಯೇಷನ್ ಮಾಡಿದ್ದಾರೆ. ಗಿಲ್ಲಿ ಅಭಿಮಾನಿಗಳಾಗಿರ್ಬೋದು, ಕಾವ್ಯ ಅಭಿಮಾನಿಗಳಾಗಿರ್ಬೋದು. ಏನು ಮಾತಾಡ್ತಿದ್ದೀರ ನೀವು? ಏನೋ ಸಂಘಟನೆಗಳು ಬಂತಂತೆ, ಜಾತಿ ಬಂತಂತೆ, ಏನೋ ಪಂಗಡ ಬಂತಂತೆ. ಯಾರು ಇದೆಲ್ಲ ಮಾಡಿದ್ದು? ಹೊರಗಡೆ ಏನೂ ಇದು ನಡೀತಿರಲಿಲ್ಲ ನೀವು ಒಳಗಡೆ ಇದ್ದಾಗ. ನೀವು ಹೊರಗಡೆ ಬಂದ ಮೇಲೇ ಇದು ನಡೀತಾ ಇದೆ. ಸ್ವಲ್ಪ ಏನು ಗೊತ್ತಾ, ಹೊಟ್ಟೆಗೆ ಅನ್ನ ತಿನ್ನೋ ರೀತಿಯಲ್ಲಿ ಮಾತಾಡಿ. ಸೊ ಕಿಚ್ಚ ಸುದೀಪ್ ಅವರು ಪಾರ್ಶಿಯಾಲಿಟಿ ಮಾಡಿದ್ರು ನಿಜ, ಅದು ನಿಮಗೋಸ್ಕರ ಮಾಡಿದ್ದು, ಬೇರೆ ಯಾರಿಗೋಸ್ಕರವೂ ಮಾಡಿಲ್ಲ. ನಿಮಗೋಸ್ಕರ ಮತ್ತು ಧ್ರುವಂತ ಅವ್ರಿಗೆ ಕಿಚ್ಚ ಸುದೀಪ್ ಅವರು ಪಾರ್ಶಿಯಾಲಿಟಿ ಮಾಡಿದ್ದಾರೆ. ಎಷ್ಟು ಈಗೋ ತೋರಿಸಿದ್ದಾರೆ ಅಂದರೆ, 58 ಕೋಟಿ ಓಟು ಬಂದಿದೆ ಅಂತ ಒಂದು ಹೇಳಿಕೆ ಇದೆ. ಅದನ್ನು ಕೂಡ ಫೈನಲಲ್ಲಿ ತೋರಿಸಿಲ್ಲ. ಗೊತ್ತಿದೆಯಾ ನಿಮಗೆ? ಏನಾದರೂ ಇಲ್ಲಿ ಗಿಲ್ಲಿ ಇನ್ನೂ ಫೇಮಸ್ ಆದರೆ ಇವರಿಗಿಂತ ಏನಾದರೂ ಹೆಚ್ಚು ಹೋಗ್ತಾರಂತ ಕಿಚ್ಚ ಸುದೀಪ್ ಅವರು ಅದನ್ನು ಕೂಡ ಪಬ್ಲಿಸಿಟಿ ಮಾಡಿಲ್ಲ. ಏನು ಬೈತ್ಕೊಂಡು ಬಂದಿದ್ದು ಲಾಸ್ಟಲ್ಲಿ 10 ಲಕ್ಷ ಕೊಟ್ಟೇನಂತ ಹೇಳಿದ ಕೂಡಲೇ ಏನು ಇವರು ಜನರು ಏನು ಮೂರ್ಖರಂತ ಅಂದ್ಕೊಂಡಿದ್ದೀರಾ? 10 ಲಕ್ಷ ಕೊಟ್ಟಿದ್ದ ಕೂಡಲೇ ಎಲ್ಲ ಜನ ಅದು ನಿಮ್ಮ ಇದನ್ನೆಲ್ಲ ಮರಿತಾರೆ ಅಂತ ಅಂದ್ಕೊಂಡಿದ್ದೀರಾ ಕಿಚ್ಚ ಸುದೀಪ್ ಅವರೇ? ನೀವು ಬಕೆಟ್ ಇಟ್ಟಿದ್ದು ನೋಡಿದ್ದಾರೆ ನಮ್ಮ ಕರ್ನಾಟಕದ ಜನ. ಸೊ ದಯವಿಟ್ಟು ಸ್ವಲ್ಪ ಏನು ಗೊತ್ತಾ, ಅಶ್ವಿನಿ ಗೌಡರವರೇ, ನೀವು ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಯಾಕಂದರೆ ನಿಮಗೆ ಗೊತ್ತಿದೆ, ನನಗೆ ತುಂಬ ಚೆನ್ನಾಗಿ ಮಾತಾಡ್ತೀರಾ ನೀವು. ಹೋರಾಟಗಾರ್ತಿ, ಎಲ್ಲಿಯ ಹೋರಾಟಗಾರ್ತಿ ಅಂತ ಗೊತ್ತಿಲ್ಲ, ಸಾರಿ. ಸೊ ಹೋರಾಟಗಾರ್ತಿ, ನೀವು ಹೋರಾಟ ಮಾಡಿದ್ದೀರಾ, ಎಲ್ಲವನ್ನ ಕರ್ನಾಟಕ ಜನ ಗೌರವಿಸ್ತಾರೆ. ಬಟ್ ಮಾತಾಡುವಾಗ ನಾಲಿಗೆ ಮೇಲೆ ಸ್ವಲ್ಪ ನಿಗಾ ಇರಲಿ. ನೀವು ಗಿಲ್ಲಿಯನ್ನು ಇನ್ನೂ ಟಾರ್ಗೆಟ್ ಮಾಡ್ತಾ ಇದ್ದೀರಾ. ಇದು ಹೀಗೆ ಹೋದರೆ, ಮುಂದುವರಿದರೆ ಚೆನ್ನಾಗಿರಲ್ಲ. ಕರ್ನಾಟಕ ಜನ ತುಂಬ ಸಹಿಸ್ಕೊಳ್ತಾರೆ, ಬಟ್ ಒಂದು ಮಿತಿ ಮೀರಿದರೆ ಬುದ್ಧಿನೂ ಕಲಿಸ್ತಾರೆ. ಮರ್ತು ಬಿಡಬೇಡಿ ಅಶ್ವಿನಿ ಗೌಡರವರೇ ಹಾಗೂ ಧ್ರುವಂತವರೇ. ನೀವು ತಪ್ಪು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದೀರಾ, ಇದು ತುಂಬ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳು. ಸೊ ನಾನು ಒಂದು ಚಾನಲಲ್ಲಿ ನೋಡಿದೆ, ನೀವು ಏನೋ ವಜ್ರದ ಉಂಗುರವನ್ನು ಕಳೆದುಕೊಂಡಿದ್ದಾರೆ ಅಶ್ವಿನಿ ಗೌಡರವರು, ಇದಕ್ಕೆ ಗಿಲ್ಲಿಯವರು ಉತ್ತರ ಕೊಡಲಿ ಅಂತ ಒಂದು ಸ್ಟೇಟ್ಮೆಂಟ್ ಇತ್ತು. ಸೊ ದಯವಿಟ್ಟು ಇಂಥ ಸ್ಟೇಟ್ಮೆಂಟ್ಗಳನ್ನು ಕೊಡೋಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಯಾಕಂದರೆ ಮನೆ ಒಳಗಡೆ ಇದ್ದಿದ್ದು 1-2 ಕ್ಯಾಮರಾ ಅಲ್ಲ, 100 150 ಕ್ಯಾಮರಾ ಇತ್ತು. ಸೊ ಆ ಕ್ಯಾಮ್ರಾದಲ್ಲಿ ಕೇಳೋಕ್ಕೆ ಹೇಳ್ಬೇಕಿತ್ತು.
ವಜ್ರದ ಉಂಗುರ ಇಲ್ಲ ಅಂತ ಹೇಳ್ಬಿಟ್ಟು. ಏನು ಈ ವಜ್ರದ ಉಂಗುರ ಹಾಕಿಬಿಟ್ಟು ಏನೇನೋ ಸ್ಟ್ರಾಟಜಿಗಳೆಲ್ಲ ಮಾಡಿಬಿಟ್ಟು ಈ ಪುಣ್ಯದ್ಗೀತೆ ಈಗ ಬಂದು ಹೇಳೋದು ಏನೋ ಪಂಗಡ ಮಾಡಿದಾರಂತೆ, ಜಾತಿ ಮಾಡಿದಾರಂತೆ, ಗಿಲ್ಲಿ ಬಡವ ಅಂತ ತೋರಿಸಿದಾರಂತೆ. ಗಿಲ್ಲಿ ಅವರು 100 ಸರಿ ಹೇಳಿದ್ದಾರೆ ಮೇಡಮ್, ನನ್ನ ಹತ್ರ ಎಮ್ ಜಿ ಇದೆ, ನನ್ನ ಹತ್ರ ಕರು ಇದೆ, ನನ್ನ ಹತ್ರ ದನ ಇದೆ, ನನ್ನ ಹತ್ರ ಅಷ್ಟು ಜಾಗ ಇದೆ ಹೀಗೆ ಅಂತ. ಎಲ್ಲೂ ಅವ್ರು ಹೇಳಲಿಲ್ಲ ಬಡವ ಅಂತ. ಚಡ್ಡಿಯನ್ನು ಬನಿಯನ್ನು ಹಾಕಿದವರು ನೀವು ಬಡವ ಅಂತ ನೀವೇ ಹೇಳಿದ್ದು. ಯಾರು ಶ್ರೀಮಂತರು ಚಡ್ಡಿ ಬನಿಯನ್ನು ಹಾಕಲ್ವಾ? ಸ್ವಲ್ಪ ನೀವೇನು ಗೊತ್ತಾ, ಮಾತಾಡೋ ರೀತಿಯಲ್ಲಿ ಮಾತಾಡಿ ಅಶ್ವಿನಿ ಗೌಡರವರೇ. ಹೀಗೆ ಮುಂದುವರೆದರೆ ಇದು ನಿಮ್ಮ ಒಂದು ಅಂದರೆ ಮುಂದಿನೊಂದು ಇದಕ್ಕೆ ಜರ್ನಿಗೆ ಒಳ್ಳೆದಿರಲ್ಲ ಮೇಡಮ್. ದಯವಿಟ್ಟು ಕರೆಕ್ಟಾಗಿ ಮಾತಾಡೋಕ್ಕೆ ಕಲೀರಿ. ಸೊ ಇಷ್ಟು ಹೇಳ್ತಾ ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಸಿಗ್ತೇನೆ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್.